ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ ಫ್ರೆಂಡ್ಸ್. ಹಾಗೆ ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರು ಪೌರ್ಣಮಿ ಆಗಿರೋದು ಸ್ವಲ್ಪ ನಾನು ಸಿಂಪಲಾಗಿ ಸ್ಯಾರಿ ವೇ ಮಾಡಿದ್ದೀನಿ. ಈಗ ಪೂಜೆ ಮಾಡಬೇಕು, ಪೂಜೆ ಮಾಡೋಣ. ನೆನ್ನೆ ಎಲ್ಲ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ, ಸೊ ಹಾಗಾಗಿ ಪೂಜೆ ಏನು ಲೇಟ್ ಆಗಲ್ಲ, ಬೇಗ ಬೇಗ ಮಾಡಿಸ್ಕೋಬೇಕು. ಹಾಗೆ ಇವತ್ತು ನಾನು ಏನು ಮಾಡ್ತೀನಿ, ನಾನು ಮಾರ್ನಿಂಗಲ್ಲಿ ಏನೇನು ಮಾಡ್ತೀನಿ ಅನ್ನೋದು ನಿಮ್ಮ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಈಗ ನಾನು ಬುಧವಾರ ಎಲ್ಲ ದೇವ್ರ ಸಾಮಾನು ಚಿಕ್ಕ ಪುಟ್ಟವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಗುರುವಾರನ ಕಳಶ ಆಗಿರ್ಬೋದು, ದೇವ್ರ ಮುಂದೆ ಇರೋ ವಿಗ್ರಹಗಳು, ಹಾಗೆ ದೀಪ, ಹಾಗೆ ಪ್ರತಿಯೊಂದನ್ನು ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಪ್ರತಿ ಗುರುವಾರ ಕಳಶನ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಇದೇ ಥರ ಪ್ರತಿ ವಾರನೂ ಕೂಡ ಮಾಡೋದು. ಹಾಗೆ ನೀವು ಯಾವ ಥರ ಮಾಡ್ತೀರಾ, ಎಷ್ಟು ದಿವಸಕ್ಕೆ ಕಳಶ ಎಲ್ಲ ತೆಗೆದು ಪೂಜೆ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈಗ ನಾನು ದೇವ್ರ ಸಾಮಾನು ತೊಳ್ಕೊಬೇಕು, ಬನ್ನಿ ಫ್ರೆಂಡ್ಸ್. ಹಾಗೆ ಈಗ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಸಿಂಕ್ ಹತ್ರ ಬಂದಿದ್ದೀನಿ. ಸಿಂಕ್ ಹತ್ರ ಏನು ತೊಳಿತಾ ಇದ್ದಾರೆ ಅಂತ ಅನ್ಕೋಬಿಡಿ ಫ್ರೆಂಡ್ಸ್. ನಾನು ಪ್ರತಿ ರಾತ್ರಿ ಸಿಂಕ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಎಕ್ಸ್ಟ್ರಾ ಕ್ಲೀನು ಅಂದರೆ ದೇವ್ರ ಸಾಮಾನು ತೊಳೆದ್ರೆ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನ್ ಕೂಡ ಮಾಡ್ಕೊಳ್ತೀನಿ. ಹಾಗೆ ಊಟ ಆದಮೇಲೆ ನಾನು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಮತ್ತೆ ನಾವು ಹೋಗಿ ಹ್ಯಾಂಡ್ ವಾಶ್ ಮಾಡೋದಂಥದ್ದು ಏನೂ ಇರೋದಿಲ್ಲ. ಪ್ರತಿ ಸಲವೂ ಹೀಗೆ ಮಾಡ್ಕೊಳ್ಳೋದು ನಾನು ಫ್ರೆಂಡ್ಸ್. ಹಾಗೆ ಈಗ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ನಾನು ಲಿಕ್ವಿಡ್ ಪ್ರಿಪೇರ್ ಮಾಡೋದೇನು ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಲಿಕ್ವಿಡ್ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಆ ವ್ಲಾಗಲ್ಲಿ ಲಿಕ್ವಿಡ್ ಪ್ರಿಪೇರ್ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸಿದ್ದೀನಿ. ನಾನು ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಹಾಗೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಈಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಎಲ್ಲನೂ ನೀಟಾಗಿ ಒರೆಸ್ಕೊಳ್ಳೋದಾಗಿರ್ಬೋದು, ದೇವ್ರ ಫೋಟೋಗಳನ್ನು ಕೂಡ ನಾನು ಪ್ರತಿ ಗುರುವಾರನೂ ಕ್ಲೀನ್ ಒರೆಸ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಈಗ ನಾನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಳಶ ಇಡೋಂಥ ಜಾಗದಲ್ಲಿ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಳಶ ಎಲ್ಲಿಡ್ತೀವೋ ಅಲ್ಲಿ ರಂಗೋಲಿ ಹಾಕಬೇಕು, ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಈಗ ನಾನು ರಂಗೋಲಿಯೆಲ್ಲ ಇಟ್ಟಾದಮೇಲೆ ಕಳಶ ಇಡೋಂಥ ಪೀಠ ಕೂಡ ಇಟ್ಕೊಂಡಾದ್ಮೇಲೆ ಈಗ ದೇವ್ರ ಫೋಟೋಸ್ ಏನು ಒರೆಸ್ಕೊಂಡಿದ್ನೋ ಈಗ ಅದಕ್ಕೂ ಕೂಡ ಗಂಧ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ರಾಯರ್ ಫೋಟೋನ ಒರೆಸಿಟ್ಕೊಂಡಿದ್ದೀನಿ, ಅದಕ್ಕೆ ಗಂಧ ಕೂಡ ಹಚ್ಕೊಳ್ತಾ ಇದ್ದೀನಿ. ನಾನು ಇದು ರಾಯರ್ ಫೋಟೋ ಮತ್ತು ಬೃಂದಾವನನ ನಾನು ಮಂತ್ರಾಲಯದಿಂದ ತೊಗೊಂಡು ಬಂದಿರೋದು ಫ್ರೆಂಡ್ಸ್. ಹಾಗೆ ಈಗ ನಾನು ರಾಯರ್ ಫೋಟೋ ಗಂಧ ಎಲ್ಲ ಇಟ್ಕೊಂಡಾದ್ಮೇಲೆ ಬೃಂದಾವನ ಕೂಡ ನಾನು ನೀರಲ್ಲೆಲ್ಲ ನೀಟಾಗಿ ತೊಳೆದು ಅದಕ್ಕೂ ಕೂಡ ಗಂಧ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಪೀಠದ ಮೇಲೆ ಕೂಡ ಅಷ್ಟಲಕ್ಷ್ಮಿ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈಗ ನಾನು ಕಳಶಕ್ಕೆ ಅಂತ ಗಂಧನ ಮತ್ತು ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಫೋಟೋಗೆಲ್ಲ ಗೆಜ್ಜೆಸ್ತ್ರ ಹಾಕೊಂಡಾದ್ಮೇಲೆ ಕಳಶಕ್ಕೆ ಅಂತ 5 ಎಲೆ ತೊಗೊಳ್ತಾ ಇದ್ದೀನಿ. ಕಳಶಕ್ಕೆ 9 ಎಲೆ ಆಗಿರ್ಬೋದು, 5 ಎಲೆ ಆಗಿರ್ಬೋದು, ಇಷ್ಟರು ತೊಗೊಳ್ಬೋದು. ನಾನು 5 ಎಲೆ ಹಾಕ್ಕೊಳ್ತಾ ಇರೋದು. ಕಳಶಕ್ಕೆ ಇಡೋಂಥ ಕಾಯಿಗೂ ಕೂಡ ನಾನು ಕುಂಕುಮನ ಇಟ್ಕೊಂಡು ನಾನು ಪ್ರತಿ 15 ದಿವಸಕ್ಕೊಂದ್ಸಲ ಕಳಶಕ್ಕೆ ಕಾಯಿನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಈಗ ಕಳಶ ಎಲ್ಲ ಇಟ್ಟಾದಮೇಲೆ ನಾನು ಈಗ ದೇವ್ರ ವಿಗ್ರಹ ಕೂಡ ಇಟ್ಕೊಳ್ಬೇಕು, ಅದಕ್ಕೂ ಕೂಡ ಗಂಧ ಮತ್ತು ಕುಂಕುಮನ ಇಟ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಮಂತ್ರಾಲಯದಿಂದ ರಾಯರ ವಿಗ್ರಹ ಕೂಡ ತೊಗೊಂಬಂದಿದ್ದೀನಿ. ಹಾಗೆ ಅದಕ್ಕೂ ಕೂಡ ನಾನು ಗಂಧನ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ನೆನ್ನೆನೆ ದೇವ್ರದ್ದು ದೀಪದ ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ನನಗೆ ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ನಾನು ಇವತ್ತು ದೇವ್ರ ದೀಪದ ಏನು ಕ್ಲೀನ್ ಮಾಡಿದೆ ಅದಕ್ಕೆಲ್ಲ ದೀಪದ ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ
ಫ್ರೆಂಡ್ಸ್, ಹಾಗೆ ಈಗ ನಾನು ಕಳಶಕ್ಕೆ ಬಳೆ ಹಾಕ್ಕೊಳ್ತಾ ಇದ್ದೀನಿ. ಬಳೆ ಬಂದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಕಳಶಕ್ಕೆ ಬಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ದೇವರಿಗೆ ಹೂವು ಅಲಂಕಾರ ಮಾಡೋದಕ್ಕೆ ಅಂತ ನಾನು ಹೂವಿಗೆ ಅಂತ ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ತಾ ಇದ್ದೀನಿ. ಈಗ ನಾನು ರಾಯರಿಗೆ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ ನನಗೆ ಈ ಥರ ಹೂವಿನ ಅಲಂಕಾರ ಮಾಡೋದು ದೇವರಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನನಗೆ ರಾಯರಿಗೆ ವಿವಿಧವಾದ ಹೂವಿನ ಅಲಂಕಾರ ಮಾಡೋದು ತುಂಬ ಇಷ್ಟ ಆಗುತ್ತೆ. ರಾಯರಿಗೆ ತುಳಸಿ ಹಾರ ತುಂಬಾ ಇಷ್ಟ, ಅದಕ್ಕೆ ನಾನು ತುಳಸಿ ಹಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಪ್ರತಿ ಗುರುವಾರ ರಾಯರಿಗೆ ತಪ್ಪದೆ ತುಳಸಿ ಹಾರನ ಹಾಕ್ತಾ ಇರ್ತೀನಿ. ಹಾಗೆ ಬೃಂದಾವನ ಏನಿದೆ ಅದಕ್ಕೂ ಕೂಡ ನಾನು ಹೂವಿಂದ ಅಲಂಕಾರ ಮಾಡ್ಕೊಳ್ತೀನಿ. ಹಾಗೆ ಎಲ್ಲ ವಿಗ್ರಹಗಳಿಗಾಗಿರ್ಬೋದು, ಫೋಟೋಸ್ಗಾಗಿರ್ಬೋದು ನಾನು ಹೂವನ್ನು ಎಲ್ಲ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಹೊಸ್ಲಿಗೆ ಅಷ್ಟನ್ನ ಹಚ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಥರ ಅಷ್ಟನ್ನ ಹಚ್ಚೋದ್ರಿಂದ ಯಾವುದೇ ಚಿಕ್ಕ ಪುಟ್ಟ ಹುಳಗಳು ಕೂಡ ಒಳಗಡೆ ಬರೋದಿಲ್ಲ. ಹಾಗೆ ಈಗ ನಾನು ಹೊಸ್ಲಿಗೆ ಅರ್ಶಿನ ಎಲ್ಲ ಹಚ್ಕೊಂಡಾದ್ಮೇಲೆ ಈಗ ನಾನು ಅರ್ಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾನು ಪ್ರತಿನಿತ್ಯ ಹೊಸ್ಲನ್ನ ಕ್ಲೀನ್ ಮಾಡಿಕೊಂಡು ಈ ಥರ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಕೊಳ್ತಾ ಇರ್ತೀನಿ. ಹಾಗೆ ನಾವು ಫ್ರೆಂಡ್ಸ್, ಹಾಗೆ ಹೊಸ್ಲಿ ಪೂಜೆ ಯಾಕೆ ಮಾಡ್ತಾರೆ ಅಂತ ನಾನು ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಏನಪ್ಪ ಅಂದರೆ ಹೊಸ್ಲು ಮೇಲೆ ರಾತ್ರಿ ಎಲ್ಲ ದರಿದ್ರ ದೇವತೆ ನೆಲೆಸಿರ್ತಾರಂತೆ. ಅದಕ್ಕೆ ನಾವು ಬೆಳಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ಹೊಸ್ಲಿಗೆ ಅರ್ಶಿನ ಹಚ್ಚಿ ಅರ್ಶಿನ ಕುಂಕುಮದಿಂದ ಪೂಜೆ ಮಾಡಬೇಕು. ಈ ಥರ ಮಾಡೋದ್ರಿಂದ ದರಿದ್ರ ದೇವತೆ ಹೋಗಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ನನಗೆ ಈ ಥರ ವಾರದ ದಿನ ಬಾಗಿಲೆ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ರಂಗೋಲಿ ಕೂಡ ಇಡೋದಕ್ಕೆ ತುಂಬಾ ಇಷ್ಟ. ಹಾಗೆ ನನಗೆ ಸ್ವಲ್ಪ ಎಷ್ಟು ಗೊತ್ತು ಅಷ್ಟು ರಂಗೋಲಿ ಹಾಕ್ತಾ ಇರ್ತೀನಿ. ಫ್ರೆಂಡ್ಸ್, ಹಾಗೆ ರಂಗೋಲಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಾನು ತುಳಸಿಗೂ ಅರ್ಶಿನ ಕುಂಕುಮನಲ್ಲಿ ಇಟ್ಟು ರಂಗೋಲಿ ಕೂಡ ಹಾಕಿದಾಯಿತು. ಈಗ ನಾನು ಬಾಗಿಲನ್ನ ಒರೆಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಾಗಿಲು ಈ ಥರ ನಾವು ಪ್ರತಿ ವಾರದಲ್ಲಿ ಒಂದು ಸಲ ಆದರೂ ಈ ಥರ ಒರೆಸಿ ಗಂಧದಿಂದ ಪೂಜೆ ಮಾಡೋದು ಯಾಕೆ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾವು ಬಾಗಿಲನ್ನ ವಾರಕ್ಕೊಂದು ಸಲ ಆದರೂ ಈ ಥರ ಕ್ಲೀನ್ ಮಾಡಿ ಗಂಧದಿಂದ ಪೂಜೆ ಮಾಡಬೇಕು. ಫ್ರೆಂಡ್ಸ್, ಹಾಗೆ ನಾನು ಈಗ ಆಚೆ ಎಲ್ಲ ಮಾಡಿದಾದಮೇಲೆ ಒಳಗಡೆ ಬಂದೆ. ಈಗ ಬಂದ ಮೇಲೆ ನಾನು ದೇವ್ರ ಮನೆ ಹೊಸ್ಲಿಗೂ ಕೂಡ ಅರ್ಶಿನ ಹಚ್ಚಿ ಕುಂಕುಮ ಹಾಗೆ ರಂಗೋಲಿ ಎಲ್ಲ ಇಟ್ಟು ಅಲ್ಲೂ ಕೂಡ ಇದೇ ರೀತಿ ಫಾಲೋ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ದೇವರಿಗೆಲ್ಲ ರೆಡಿ ಮಾಡಿದಾಯಿತು. ಈಗ ಪೂಜೆ ನೈವೇದ್ಯ ಮಾಡ್ಕೊಳ್ಬೇಕು. ನೈವೇದ್ಯನ ನಾನು ಸಜ್ಜಿಗೆ ಮಾಡ್ಕೊಳ್ಳೋಣ ಇವಾಗ ಅಂತ. ಇನ್ನು ತಿಂಡಿ ಮಾಡಬೇಕು. ತಿಂಡಿಯ ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ, ಈಗ ನೈವೇದ್ಯ ಮಾಡಿಬಿಟ್ಟು ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ನೋಡಿದ್ರೆ ಕೂಡ ಆಗಿದೆ. ಈಗ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ.
ಫ್ರೆಂಡ್ಸ್ ನೋಡಿದ್ರೆ ದೇವ್ರ ಮನೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನೈವೇದ್ಯ ಕೂಡ ರೆಡಿಯಾಗಿದೆ, ಪೂಜೆ ಮಾಡಿ ಫ್ರೆಂಡ್ಸ್. ಹಾಗೆ ಈಗ ನಾನು ದೇವರಿಗೆ ಎಣ್ಣೆ ಹಚ್ಚಿ ದೀಪನ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗೂ ಕೂಡ ನಾನು ತುಪ್ಪ ದೀಪ ಹಚ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ ನಾನು ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ. ಹಾಗೂ ಇವತ್ತು ವಿಶೇಷವಾಗಿ ಗುರುಪೌರ್ಣಿಮೆ ಇರೋದ್ರಿಂದ ನಾನು ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದ್ದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಈ ಥರ ಗುರುವಾರ ಪೂಜೆ ಮಾಡಿದ್ರೆ ನಂಗೆ ಮನಸ್ಸಿಗೆ ತುಂಬಾ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ರೀತಿ ಪೂಜೆ ಮಾಡಿಕೊಂಡೆ. ಹಾಗೆ ನಾನು ಈಗ ಜಯಂತಿಗೆ ಮಂಗಳಾರತಿ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಾನೀಗ ಆಚೆನ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ತುಳಸಿಗೆ ಹೂವು ಎಲ್ಲ ಇಟ್ಟು ಗಂಧದ ಕಡೆ ಬೆಳಗೋದು.
A few moments later. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹಾಗೆ ಇವಾಗ ಈವ್ನಿಂಗ್ ಆಗಿದೆ, 6:30 ಆಗಿದೆ. ಸಂಜೆ ಮನೇಲಿ ಪೂಜೆನ ಮುಗೀತು. ಈಗ ನಾವು ರಾಯರ ದರ್ಶನ ಮಾಡೋಣ ಅಂತ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತುರುವೇಕೆರೆಯಲ್ಲೇ ಒಂದಿದೆ, ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬನ್ನಿದ್ದೆ ಅಲ್ಲಿ ತುರುವೇಕೆರೆಯಲ್ಲಿ ಯಾವ ಥರ ಇದೆ ನಮ್ಮ ರಾಯರ ಮಠ ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ಹೊರಡೋಣ ಬನ್ನಿ. ಹೊರಡೋಣ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಹಾಗೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ರಶ್ ಇದ್ರು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ, ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವ ರೀತಿ ವಿಶೇಷವಾಗಿ ಪೂಜೆ ಮಾಡಿದೆ ಅನ್ನೋದನ್ನ ನೋಡಿದ್ರಿ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿದ್ರಿ ಫ್ರೆಂಡ್ಸ್. ಹಾಗೆ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಇನ್ನು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ಹೊಸ ವಿಡಿಯೋ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.